ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನು ಇವತ್ತು ನಿಮಗೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋ ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಸುಲಭ. ನೋಡಿ, ಅದಕ್ಕೆ ಬೇಕಾಗೋದು ಬೇಯಿಸ್ಕೊಂಡಿರೋ ಆಲೂಗಡ್ಡೆ, ಹಾಗೆ ಈರುಳ್ಳಿ, ಟೊಮ್ಯಾಟೊ, ಒಂದೆರಡು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಳ್ಳಿ, ಹಾಗೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇಷ್ಟು ರೆಡಿ ಮಾಡಿಟ್ಕೊಂಡ್ಬಿಡಿ. ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಹಾಗೆ ಈರುಳ್ಳಿ ಸಹ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂಚೂರು ಬಾಡಿಸ್ಕೊಳ್ಳಿ. ಆವಾಗ ಒಂಚೂರು ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಂಡ್ಬಿಟ್ರೆ ಬೇಗ ಅದು ಫ್ರೈ ಆಗುತ್ತೆ. ಇದಿಷ್ಟನ್ನು ಫಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಒಂದೇ ಟೊಮ್ಯಾಟೊ ಹಾಕ್ಕೊಡಿ, ಹಾಗೆ ಆಲೂಗಡ್ಡೆ ಬೇಯಿಸಿದ್ದು ಎಲ್ಲ 1 ಬೈ 1 ಹಾಕ್ಕೊಂಡು ಚೆನ್ನಾಗಿ ಪಲ್ಯ ಥರ ಕ್ಯಾರೆಟ್ನ ಹಾಕ್ಕೊಡಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಡಿ. ಈರುಳ್ಳಿ ಆದ ತಕ್ಷಣ ಕ್ಯಾರೆಟನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಟೊಮ್ಯಾಟೊ ಆಮೇಲೆ ಬೇಗ ಆಗುತ್ತೆ, ನೀರಿರುತ್ತೆ. ಸೊ ನೋಡಿ, ಇದೆರಡನ್ನು ಫಸ್ಟು ಹೀಗೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಆಮೇಲೆ ಟೊಮ್ಯಾಟೊ ಹಾಕ್ಕೊಡಿ. ಎಲ್ಲ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಬಾಡಿಸ್ಕೊಂಡ್ಬಿಟ್ಟು ದೆನ್ ಆಲ್ರೆಡಿ ಬೆಂದಿರುತ್ತಲ್ವ, ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದಕ್ಕೆ. ಆಮೇಲೆ ಇದಕ್ಕೆ ಮೇಲಿಂದ ಖಾರ ಪುಡಿ ಹಾಕ್ಕೊಡಿ, ಹಾಗೆ ಉಪ್ಪು ಸಹ ಹಾಕ್ಕೊಂಡ್ಬಿಡಿ. ಏನಾರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಸಹ ಹಾಕ್ಕೊಂಡ್ಬಿಡಿ ಇಲ್ಲೇನೆ. ಇದೆಲ್ಲ ಆದಮೇಲೆ ಚೆನ್ನಾಗಿ ಈ ರೀತಿ ಪೇಸ್ಟ್ ಥರ ಮಾಡಿ ರೆಡಿ ಮಾಡಿ ಇಟ್ಕೊಡಿ. ಈ ಕಡೆ ತವ ಇಟ್ಬಿಟ್ಟು ಅದಕ್ಕೆ ಬೆಣ್ಣೆ ಹಾಕಿ ಬ್ರೆಡ್ನ 2 ಬ್ರೆಡ್ಡನ್ನು ಚೆನ್ನಾಗಿ ಎರಡೂ ಕಡೆನೂ ರೋಸ್ಟ್ ಮಾಡಿಕೊಡಿ. ನೋಡಿ, ಇನ್ನೊಂದು ಬ್ರೆಡ್ಡನ್ನು ಹಾಕ್ಬಿಟ್ಟು 2 ಬ್ರೆಡ್ಡನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಆಚೆ ಈಚೆ ಮಗಚ್ಬಿಟ್ಟು ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿ ಆಗೋಂಗೆ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಆದಮೇಲೆ ನೋಡಿ, ಎರಡೂ ಕಡೆ ಬೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಥರ ಹಾಕ್ಕೊಂಡ್ಬಿಡಿ. ಎರಡೂ ಕಡೆ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಆಯ್ತಿದು. ಈಗ ಮಧ್ಯಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ರೆಡಿ ಮಾಡ್ಕೊಂಡಿರೋ ಪಲ್ಯನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನ ಇನ್ನೊಂದು ಬ್ರೆಡ್ಡಿಂದ ಮುಚ್ಚಿಬಿಟ್ಟು ಮತ್ತೊಂದು ಸರಿ ಹಿಂಗೆ 1 ಸೆಕೆಂಡ್ ಬಿಸಿ ಮಾಡ್ಕೊಂಡ್ಬಿಟ್ರೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಬ್ರೆಡ್ ಸ್ಯಾಂಡ್ವಿಚ್. ನೀವು ಸಹ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಹೇಳಿ. ಈ ರೀತಿ ಕಟ್ ಮಾಡಿಬಿಟ್ಟು ಸಾಸ್ ಜೊತೆ ಹಾಕ್ಕೊಂಡು ಕೊಟ್ಟರೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಈ ಶೇಪ್ ಈ ಥರ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.